ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಟ್ರಾಂಗ್ ಆಗಿ ಬ್ಯೂಟಿಫುಲ್ ಆಗಿ ಒಂದೇ ಒಂದು ಕಪ್ಪು ಕಾಫಿ ಮಾಡ್ಕೊಟ್ಬಿಡೆ. ಇಲ್ಲಪ್ಪ ಆಗಲ್ಲ. ಯಾರಿಗೂ ಗೊತ್ತಿಲ್ಲ ಇರೋ ಮೆಲ್ಲು ಒಬ್ಬನೇ ಕುತ್ಕೊಂಡು ಕುಡ್ಕೊಂಡ್ಬಿಡ್ತೀನಿ ಕಣೆ. ಆಗಲ್ಲ ರೀ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡ ಅಣ್ಣ. ನೀನ್ ಕಾಫಿ ಕುಡಿಬೇಕು ಅಂದ್ರೆ ಅಳಿ ಅಂದ್ರೆ ಅನುಮತಿ ತಗೋಬೇಕು. ಹೋಗಲೇ ಅವ್ರು ಯಾವ್ದೋ ಕೆಲ್ಸದಲ್ಲಿ ಇರ್ತಾರೆ. ನಾನು ಒಂದ್ ಕಪ್ ಕಾಫಿ ಕುಡಿಯಕ್ಕೆ ಅವ್ರಿಗೆ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಇವಳಿಗೆ ಹೇಳಿ ಇವಳು ನನಗೆ ಕಾಫಿ, ಅದೆಲ್ಲ ಆಗದೆ ಇರೋ ಕೆಲಸ. ದೀಪ ಅವ್ರ ಮನೆಯಿಂದ ಬಂದಾಗ್ಲಿಂದಲೂ ಅವ್ರ ತಂದೆಗೊಂದು ಫೋನೇ ಮಾಡಲಿಲ್ಲ. ಯಾವುದಕ್ಕೊಂದ್ಸರಿ ಫೋನ್ ಮಾಡಿ ಅವ್ರ ಆರೋಗ್ಯ ಹೇಗಿದೆ ವಿಚಾರಿಸ್ಬೇಕು. ಅಯ್ಯೋ ಅಂಬುಜ ನೋಡಿ, ನಮ್ಮ ಸಾಹೇಬ ಫೋನ್ ಮಾಡ್ಬಿಟ್ನಾ, ಕೊಡಿಲಿ ಮಾತಾಡ್ತೀನಿ, ಕೊಡು ಕೊಡು ಕೊಡು. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಸಾಹೇಬ್ರಲ್ಲ ಅಳಿಯದ್ರು ಫೋನ್ ಮಾಡಿರೋದು. ಹಲೋ, ಹೇಗಿದ್ದೀರಾ ಅಳಿ ಅಂದ್ರೆ? ನಾನು ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಡ್ಯೂಟಿಗೆ ಏನು ಹೋಗಿಲ್ಲ ತಾನೆ? ಇಲ್ಲ ಅಳಿ ಅಂದ್ರೆ, ಇನ್ನೊಂದಷ್ಟು ದಿನ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೂ ನಾನು ಹೋಗ್ಬೇಕು ಅಂದ್ರೂ ನಾನು ಮನೇಲಿ ಬಿಡ್ಬೇಕಲ್ಲ. ಮನೇಲಿ ಬಿಟ್ರು ನಾನ್ ಬಿಡಲ್ಲ. ಈಗ ನೀವು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ ಟೈಮ್ ಟು ಟೈಮ್ ಮಾತ್ರೆ ತಗೊಳ್ಳಿ. ಆಗ್ಲಿ ಹೇಳಿ ಅಂದ್ರೆ, ನೀವು ಫೋನ್ ಮಾಡಿ ನನ್ನ ವಿಚಾರಿಸ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಇಲ್ಲಿ ಪರವಾಗಿಲ್ಲ ಮಾವ. ದೀಪ ಹೇಗಿದ್ದಾಳೆ? ಒಂದು ನಿಮಿಷ ಅವಳು ಫೋನ್ ಕೊಡಿ. ದೀಪ ಅವರು ಮನೇಲಿಲ್ಲ ಮಾವ. ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾಳೆ ಹೇಳಿ ಅಂದ್ರೆ? ಏ ಮಾವ ಗಾಬರಿ ಆಗ್ಬಿಡಿ, ಇಲ್ಲೇನೋ ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ. ಹೌದು ಅಳಿ ಅಂದ್ರೆ, ಅಯ್ಯೋ ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಮಗಳು ಅಲ್ಲಿ ನಿಮ್ಗಳ ಜೊತೆ ಎಲ್ಲ ಬೆರೆತು ರೀತಿ ರಿವಾಜ್ಗೆಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾಳಲ್ಲ, ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಇವತ್ತು ನಮ್ಮ ಮೇಷ್ಟ್ರು ಇದಾರಲ್ಲ, ಅವ್ರಿಗೆ ಯಾವುದೋ ಒಂದು ಅವಾರ್ಡ್ ಬಂದಿದೆ. ಅದನ್ನ ತಗೊಳಕ್ಕೆ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೌದಾ? ಸ್ವಲ್ಪ ಅವ್ರಿಗೆ ಫೋನ್ ಕೊಡಿ, ಅವ್ರಿಗೆ ವಿಶ್ ಮಾಡ್ತೀನಿ. ಅವ್ರ ಮನೇಲಿಲ್ಲ ಕಣಪ್ಪ, ಆ ಅವಾರ್ಡ್ ತಗೊಳಕ್ಕೆ ಬೆಂಗಳೂರಿಗೆ ಹೋದ್ರು. ಓ, ನಾನು ಆರೋಗ್ಯವಾಗಿ ಇದ್ದಿದ್ರೆ ನಾನು ಅವ್ರ ಜೊತೆ ಬಂದ್ಬಿಡ್ತಿದ್ದೆ, ನಿಮ್ ಮನೆಗೂ ಬರ್ಬೋದಾಗಿತ್ತ ಅವಾಗ. ಮಾವ ನೀವು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬನ್ನಿ, ಸಂಕೋಚ ಪಡ್ಕೋಬೇಡಿ. ಸರಿ ಹೇಳಿ ಅಂದ್ರೆ. ರಾಹುಲ್ ಅವ್ರು ಬರೋ ವಿಷಯ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನೇ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡ್ಬರ್ತಿದ್ದೆ. ಅವ್ರ ನಂಬರ್ ಇದ್ರೆ ಕೊಡಿ, ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತೀನಿ. ಪರವಾಗಿಲ್ಲ ಹೇಳಿ ಅಂದ್ರೆ, ಅವರು ಫಂಕ್ಷನ್ ಮುಗಿದ ಕೂಡಲೇ ಊರಿಗೆ ವಾಪಸ್ ಬರ್ಬೇಕು, ಮಕ್ಕಳಿಗೆ ಪಾಠ ಹೇಳಬೇಕು ಅಂತಿದ್ರು. ಅವ್ರು ಬಂದ್ಮೇಲೆ ನಾನೇ ಒಂದ್ಸಲ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿಸ್ತೀನಿ. ಸರಿ ಮಾವ. ಅತ್ತೆ ಆಂಟಿನೆಲ್ಲ ಕೇಳ್ದೆ ಅಂತೇಳಿ. ಅಯ್ಯಯ್ಯೋ, ಒಂದ್ ನಿಮಿಷ ಇರಿ, ಇಬ್ರು ಇಲ್ಲೇ ಇದ್ದಾರೆ. ನಿಮ್ ಮಾತನ್ನೆಲ್ಲ ಚಾಚು ತಪ್ಪದೆ ಕೇಳಿಸ್ಕೊತಾ ಇದ್ದಾರೆ. ಅಣ್ಣ ಕೊಡಿ, ನಾನ್ ಮಾತಾಡ್ತೀನಿ. ಸ್ಪೀಕರ್ ಅನ್ನಂಗಿಲ್ವೇನೆ? ಇಲ್ಲೇ ಮಾತಾಡೆ. ಅಳಿ ಅಂದ್ರೆ ನಾನ್ ಅಂಬುಜ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ನಮ್ಮ ಅಣ್ಣ ಅತ್ಗೆ ಹತ್ರ ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಡು, ಕುಡಿತೀನಿ ಅಂದ್ರು. ತಪ್ಪಲ್ವಾಳಿ ಅಂದ್ರೆ? ಹೌದು ತಪ್ಪೆ, ಆದ್ರೆ ಇವತ್ತು ನನಗೋಸ್ಕರ ಒಂದು ಕಪ್ ಜಾಸ್ತಿ ಕುಡಿಲಿ ಬಿಡಿ, ಏನಾಗಲ್ಲ. ಕುಡಿಬಹುದಾ? ಥ್ಯಾಂಕ್ ಯು ಅಳಿ ಅಂದ್ರೆ, ಥ್ಯಾಂಕ್ ಯು ವೆರಿ ಮಚ್. ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಇವಳು ತಲೆ ಹರಟೆ ಕಾಫಿ ಟೀ ಅಂತೆಲ್ಲ ಏನೇನೋ ಮಾತಾಡ್ತಿರ್ತಾಳೆ. ನೀವೇನು ಅನ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ. ಹಾಗೇನಿಲ್ಲ ಮಾವ, ನೀವು ಹುಷಾರಾಗಿರಿ ಅಷ್ಟೇ, ಯಾವುದನ್ನು ಅತಿಯಾಗಿ ತಗೊಳ್ಳೋದು ಬೇಡ. ಸರಿ ಹೇಳಿ ಅಂದ್ರೆ, ಹಾಗೆ ಮಾಡ್ತೀನಿ. ಫೋನ್ ಇಡ್ಲಾ? ಸರಿ ಮಾವ. ನಮ್ಮ ಮಳಿಯಂದ್ರು ನನಗೆ ಫೋನ್ ಮಾಡಿ ನನ್ನ ಆರೋಗ್ಯ ವಿಚಾರಿಸೋದಲ್ಲ, ನಂಗೆ ತುಂಬ ಖುಷಿ ಆಗೋಯ್ತು. ಹೌದು ರೀ, ದೀಪುಗೆ ನಾವು ಹುಡುಕಿದ್ರು ಇಂಥ ಒಳ್ಳೆ ಅಳಿಯ ಸಿಗ್ತಿರ್ಲಿಲ್ಲ ನಮಗೆ. ಹ್ಞೂ ಕಣೆ, ಅಂಥವ್ರಿಗೆ ಅಣ್ಣ ಕಾಫಿ ಕೇಳ್ತಿದ್ದಾರೆ ಅಂತ ಚಿಕ್ಕ ಮಕ್ಕಳು ಕಂಪ್ಲೇಂಟ್ ಮಾಡಲ್ವಾ, ಹಾಗೆ ಹೇಳ್ತಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.